ಇಷ್ಟೊಂದೆಲ್ಲ ಅತ್ಯಾಚಾರ ಧರ್ಮಸ್ಥಳದಲ್ಲಿ ಈ ರೀತಿನೂ ಕೂಡ ಆಯ್ತು. ಮನೆಗೆ ಏನಾದ್ರು ತಲುಪಿದ್ಯಾ? ತಲುಪಿದ್ರು. ಏನಂದ್ರು? ಅಳ್ತಿದ್ರು ಫೋನ್ ಹಾಕಿ, ಯಾಕೆ ಬೇಕು ನಿಮ್ಗೆ ಅಂತ ತುಂಬಾ ಹತ್ರು, ಎಮೋಷನಲ್ ಆದ್ರು. ಬೇಡ, ಒಬ್ನೇ ಮಗ ಇದೆಯಾ, ಹಂಗೆ ಹಿಂಗೆ ಅಂತಂದ್ರು. ತುಂಬಾ ಎಮೋಷನಲ್ ಆಗಿದ್ರು. ಇನ್ನೊಂದ್ಸಲ ಧರ್ಮಸ್ಥಳ ನೀನು ಪಾದಯಾತ್ರೆ ಮಾಡ್ತೀನಿ ಅಂದ್ರೆ ಅದು ಅಮಾವಾಸ್ಯೆ, ಮೊನ್ನೆ ಅಮಾವಾಸ್ಯೆ ಇತ್ತಲ್ಲ, ಗಂಡು ಪೂಜೆ ಮಾಡ್ತಾರಲ್ಲ, ಅವತ್ತೇ ಫೋನ್ ಹಾಕಿದ್ರು. ನಾನು ಸತ್ತೋಗ್ಬಿಡ್ತೀನಿ ಅಂತಾನು ಅಂದ್ರು. ಆಗಿದೆ ಸರ್, ಮನೆಯಿಂದ ಬಂದಿದೆ? ಎಫೆಕ್ಟ್ ಆಗಿದೆ ಸರ್, ನಮಗೂ ಎಫೆಕ್ಟ್ ಆಗಿದೆ, ಪರ್ಸನಲ್ ಲೈಫ್ ಎಫೆಕ್ಟ್ ಆಗಿದೆ. ಎಲ್ಲ ಮಾಡ್ತಿರೋ ಇದು ಕೆಲಸಕ್ಕೆ ಪರ್ಸನಲ್ ಲೈಫ್ ಎಫೆಕ್ಟ್. ಅಂದ್ರೆ ಇನ್ನೊಂದು, ಮನೆಯವ್ರು ಬಿಡಿ, ಮನೆಯವರು ಹೆಂಗಿದ್ರು ನೀವು ಮಗ ಅಂತ ಸಪೋರ್ಟ್ ಮಾಡ್ತಾರೆ. ಈಗ ಯಾರೋ ಒಂದ್ ಏನೋ ಮಾಡಕ್ಕಂದ್ರು ರಿಲೇಷನ್ ಅಂತೂ ಇದ್ದೇ ಇರುತ್ತೆ, ಕಡ್ಡ ಹಾಕೋದು ಅವೆಲ್ಲ. ನನ್ನ ರಿಲೇಷನ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ, ಏನೇ ಕೊಟ್ಟಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ನೀ ಏನೇ ಮಾಡ್ಕೊಡ್ತು ನಂಗೆ ಗೊತ್ತು ನಾನು ಏನು ಅಂತ. ಅವ್ರು ನಮ್ಮ ಚಿಕ್ಕಪ್ಪ ಆಗ್ಲಿ, ನಮ್ಮ ಚಿಕ್ಕಮ್ಮ ಆಗ್ಲಿ, ನಮ್ ದೊಡ್ಡಪ್ಪ ಆಗ್ಲಿ, ಎಲ್ರು ಆಗ್ಲಿ, ಎಲ್ರು ನೋಡ್ತಾರೆ ನಂದು ಪ್ರತಿಯೊಂದು ರೀಲ್ಸ್ ಆಗ್ಲಿ, ಏನ್ ಮಾಡ್ತೀನಿ ಎಲ್ಲ ನೋಡ್ತಾರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಏನೇ ಆಗ್ಲಿ ಮುನ್ನೊತ್ತು ಮಗ ನಾವ್ ಇದ್ದೀವಿ ಜೊತೆ, ನಮ್ಮ ಅಪ್ಪ ಅಮ್ಮ ಬಿಟ್ಟು. ಓಕೆ, ಈಗ ವಿಜಯ್ ಅವ್ರಿಗೂ ಬಂದ್ರಿ. ಉಸ್ರಿಯಿಂದ ನಿಮ್ಗೆ ಏನೇನಾಯ್ತು ಪ್ರಾಬ್ಲಮ್? ಗುಜರಾಯಿಂದ ಯಾವ್ದೋ ಒಬ್ಬ ಹುಡುಗ ಬರ್ತಾನೆ, ಅವನ ಹೆಸರು ಗೊತ್ತಿಲ್ಲ, ಹೊಸ ಒಬ್ಬ ರಾಜ್ ಅಂತ ಕಂಟೆಂಟ್ ಕ್ರಿಯೇಟರ್ ಕೋಲಾರಿಂದ, ಅವರು ರೆಫರ್ ಮಾಡ್ತಾರೆ. ಅವನಿಗೂ ನಾವು ಸರ್ ಹಂಗ್ ಮಾಡಾಗಿಂದ್ರೆ ಅವನು ನಾವು ಸೇರ್ಸ್ಕೊತಿರಲ್ಲ ಸರ್, ಅವನು ಬಾ ಅಂತ ಕರಿತೀನಿ. ಕರೆದ್ಬಿಟ್ಟು ನಡ್ರಿ ಹೋಗೋಣ, ಪಾದ ಸ್ಟಾರ್ಟ್ ಮಾಡ್ತೀವಿ. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗೋ ಟೈಮಲ್ಲಿ ನಮಗೆ ಕೇರಳ ಮೀಡಿಯಿಂದ ಬಂದೆಲ್ಲ ಮಾಡ್ತಾರೆ, ಎಲ್ಲ ತಗೋತಾರೆ. ಹೋಗ್ತಾ ಇರ್ತೀವಿ. ಅದೇ ಧರ್ಮಸ್ಥಳ ರೀಚ್ ಆಗೋ ಟೈಮಲ್ಲಿ ಗೊತ್ತಲ್ಲ, ಮಾಮೂಲಿ ಹೋದಾಗ ತುಂಬಾ ಜನ ಸೇರಿದ್ರು. ನೀವು ಹೋಗೋ ಅಷ್ಟರಲ್ಲಿ ಸೇರಿದ್ರು, ಏನೇನಾಯ್ತು ಅವರು? ಸ್ವಲ್ಪ ಪಬ್ಲಿಕ್ ಬಿಡಿ ಸೇರಿದ್ರು. ನನಗೆ ಪೊಲೀಸರು ಬಂದ್ರು ಸರ್, ಬಂದ್ಬಿಟ್ಟು ಈ ತರ ಎಲ್ಲ ಜನ ಸೇರಿದ್ದಾರೆ, ಹುಷಾರಾಗಿದೆ ಅಂತ ಅಂದು ಅವರು ನಮ್ಗೆ ಸೆಕ್ಯೂರಿಟಿಯಿಂದ ಹಿಂದೆ ಅವರೇ ಬರ್ತಾ ಇದ್ದಾರೆ. ನೀವು ಸ್ಟಾರ್ಟಿಂಗ್ ಇಂದಾನೇ ಪೊಲೀಸರ ಜೊತೆ ಬಂದ್ರು? ಉಜಿರೆಯಿಂದ ಉಜಿರೆಯಿಂದ ಬಂದ್ರು, ಧರ್ಮಸ್ಥಳ ರೀಚ್ ಆಗೋರು ನಮ್ಮ ಜೊತೆನೇ ಇದ್ರು. ಮತ್ತೆ ಮೀಡಿಯಾದವ್ರು ಫಾಲೋ ಮಾಡ್ತಿದ್ರು. ಆಲ್ರೆಡಿ ಮೀಡಿಯಾದವ್ರಿಗೂ ಗೊತ್ತಿತ್ತು ನೀವು ಬರ್ತೀರಿ ಈ ಟೈಮ್ಗೆ ಅಂತ, ಎಲ್ಲರೂ ರೆಡಿ ಆಗಿದ್ರು? ಎಲ್ಲರೂ ರೆಡಿ ಆಗಿದ್ರು. ಅಂದ್ರೆ ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಯಾಕೆ ಈ ತರ ಹೋರಾಟ ಏನ್ ಮಾಡಿದ್ರು ಅಂತ? ಅವ್ರ ಪಾಯಿಂಟ್ ಏನಪ್ಪಾ ಅಂದ್ರೆ, ನಕಲಿ ದೇವಮಾನ ಉತ್ತರ ಕೊಡು ಅಂತ ಅಂದ್ರು. ನಾನು ಹೇಳಿದೆ, ಸರ್ ನಕಲಿ ದೇವಮಾನವ ಸರ್, ನಮ್ಮ ಫ್ರೆಂಡ್ ಇವ ನಿಂತವನಲ್ಲ, ಇವನೇ ನಕಲಿ ದೇವಮಾನವ ಸರ್. ಯಾಕೆ ಅಂತ ಕೇಳಿ ನೀವು? ಇವನೇ ಮಾಡ್ತಾನೆ ಅಂದ್ರೆ, ಬೆಳಗ್ಗೆ ಎದ್ದೇಳ್ತಾನೆ, ಗಂಧ ಇಟ್ಕೋತಾನೆ, ರುದ್ರಾಕ್ಷ ಹಾಕೋತಾನೆ, ಸ್ಫಟಿಕ ಹಾಕೋತಾನೆ, ಎಲ್ಲ ಹಾಕೋತಾನೆ, ಊರಿಗೆಲ್ಲ ಬುದ್ಧಿ ಹೇಳ್ತಾನೆ. ನೈಟ್ ಆದ್ರೆ ಎಣ್ಣೆ ಹೊಡಿತಾನೆ, ಅವ್ರ ಅಪ್ಪ ಅಮ್ಮಂಗೆ ಬೈತಾನೆ. ಇವ್ ನಕಲಿ ದೇವಮಾನವ ನನ್ನ ಪ್ರಕಾರ. ನಾನು ಹೇಳಿದೆ, ನನ್ನ ಪ್ರಕಾರ ನಕಲಿ ದೇವಮಾನ ಇವರು. ಹೌದು, ನಿಮ್ ಪ್ರಕಾರ ಯಾರು ಅಂತ ಕೇಳಿದೆ ನಾನು. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಡ್ಕೊಂಡ್ರು ಅಂತ. ಯಾಕೆ? ಅವ್ರ ಕ್ವಶನ್ ಇದ್ದಿದ್ದು ನಕಲಿ ದೇವಮಾನ ಯಾರಿಗಂದ್ರಿ? ನಾವು 10 ಜನ ನಿಂತಿರ್ತಾರೆ ಸರ್, ಇವ್ನು ತಪ್ಪು ಮಾಡವನೇ ಅಂತೀವಿ ಕೈ ಮಾಡಿ. 10 ಜನ ಯಾರಿಗಂದಿದೆ ಗೊತ್ತಿಲ್ಲ. ಯಾಕೆ ನಾನೇ ಮಾಡಿದ್ದು ಅಂತ ನೀನು ಇದ್ ಮಾಡ್ಕೋತೀಯಾ? ನನಗೆ ಅಂದಂತೆ ನೀನ್ ಯಾಕೆ ನನ್ಗೆ ನನ್ನ ಮೇಲೆ ರೋಪ್ ಮಾಡಕ್ ಬರ್ತೀಯಾ, ದಬಳೆ ಮಾಡಕ್ ಬರ್ತೀಯಾ? ಅಲ್ವಾ ಸರ್? ಖಂಡಿತ ಅಲ್ವಾ ಸರ್? ಅಂದ್ರೆ ಆ ವಿಷಯಕ್ಕೋಸ್ಕರ ಅಷ್ಟೇ ನಿಮ್ಮನ್ನ ತಡೆದಿದ್ದು, ಇದ್ರ ಹೋರಾಟಕ್ಕಲ್ಲ, ಸೌಜನ್ಯ ಹೋರಾಟ. ಅದಕ್ಕೂ ಹೌದು. ಅಲ್ಲೊಬ್ಬ ಒಂದ್ ಮಾತಂದಿದ್ದಾನೆ, ನಾನು ಆಕ್ಚುಲಿ ಯಾರ ಹತ್ರ ಶೇರ್ ಮಾಡಿಲ್ಲ. ಹೋಗು ನಿಮ್ಮ ಅಪ್ಪನಿಗೆ ಹೇಳು, ಮಹೇಶ್ ತಿಮ್ರೋಡಿ ನಿಮ್ಮ ಅಪ್ಪಂಗೆ ಹೋಗಿ ಹೇಳು ಅಂತಂದ. ಆ ಟೈಮಲ್ಲಿ ನಾನು ಎಲ್ಲೂ ಶೇರ್ ಮಾಡಿಲ್ಲ ಇದು. ಏನಕ್ಕಂತಾರೆ ಸರ್ ಅವರು? ಏನಕ್ಕಂತಾರೆ? ನಿಮ್ಗೆ ನಕಲಿ ದೇವಮಾನವ ಅಂತ ನನ್ನ ಆ ವಿಷಯದಿಂದ ನೀವು ನಮ್ಗೆ ಎಂಟ್ರಿ ಕೊಡ್ತಿಲ್ಲ, ಧರ್ಮಸ್ಥಳ ದರ್ಶನ ಮಾಡಕ್ ಕೊಡ್ತಿರ್ಲಿಲ್ಲ ಅಂದ್ರೆ ಇವು ಮಾತುಗಳಾಗಿ ಬರುತ್ತೆ. ಅಂದ್ರೆ ಏನು ಅಂದ್ರೆ ಆ ಜಾಗದಲ್ಲಿ ಇರೋರು ಕೆಲವೊಬ್ರು, ನೀವು ವಿಡಿಯೋಗಳನ್ನ ನೋಡಿದೀವಿ ನಾವು, 12-13 ವರ್ಷದಿಂದ ನಾವು ಸೌಜನ್ಯ ನ್ಯಾಯ ಬೇಕು ಅಂತ ನಾವು ಕೇಳ್ತಾ ಇದೀವಿ ಅಂತ ಸುಳ್ಳು ಹೇಳಿದ್ರು. ಇಲ್ಲ ಸರ್, ಯಾಕೆ ಹೇಳ್ತಾರೆ ಸರ್ ಅವರು? 12-13 ವರ್ಷದಿಂದ ಎಲ್ಲಿ ಹೋರಾಟ ಮಾಡೋರು ಅಂತ ಎಲ್ಲಿ ಮಾಡಿದಾರೆ ಸರ್ ಅವರು? ಒಂದು ಕ್ಲಿಪ್ ತೋರಿಸಿ ಏನೋ ಮಾಡ್ಲಿ, ಏನ್ ಹೋರಾಟ ಮಾಡಿದಾರೆ ಸರ್ ಅವರು? ಅಂದ್ರೆ ಅಲ್ಲಿ ಬಂದವರು ಸೌಜನ್ಯ ಹೋರಾಟಗಾರರು ಅಥವಾ ಧರ್ಮಸ್ಥಳನ ಚೆನ್ನಾಗಿ ಇಟ್ಕೋಬೇಕು ಅನ್ನೋರಲ್ಲ, ಅಂದ್ರೆ ಹೆಸರು ಕೆಡಿಸ್ಬೇಕು ಅನ್ನೋರಲ್ಲ ನಿಮ್ ಪ್ರಕಾರ? ಹೌದು. ಅವರು ಸರ್, ನಾನು ಅದು ಕ್ಲಾರಿಟಿ ಕೊಟ್ಟೆ ಸರ್. ನಾವು ಧರ್ಮಸ್ಥಳಕ್ಕೆ, ನಾವು ಮಂಜುನಾಥ ಸ್ವಾಮಿಗೆ ಧರ್ಮಸ್ಥಳಕ್ಕೆ ಏನು ಅಂತಿಲ್ಲ, ಅದು ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರ ಮೇಲೆ ಒಂದು ಕಳಂಕ ಬಂದಿದೆ. ಆ ಕಳಂಕ ದೂರ ಮಾಡ್ಬೇಕಂದ್ರೆ ಯಾರು ಅನ್ಸರ್ ಕೊಡ್ಬೇಕು? ಧರ್ಮಸ್ಥಳ ಮ್ಯಾನೇಜ್ಮೆಂಟ್ ಕೊಡ್ಬೇಕಾ ಅಲ್ವಾ? ಒಬ್ಬ ಸ್ಟೂಡೆಂಟ್ ತಪ್ಪು ಮಾಡಿದ್ರೆ ಶಿಕ್ಷಕರ ಬಂದು ಅನ್ಸರ್ ಕೊಡ್ತಾರ ಕೊಡಲ್ವೋ? ಅದೇ ತರ ನೀವೇ ಉತ್ತರ ಕೊಡ್ಬೇಕು. ನೀವ್ ಯಾಕೆ ಹಿಂದೆ ಸರಿತಿದ್ದೀರಾ? ನೀವ್ ಯಾಕೆ ಅದನ್ನ ಕವರ್ ಅಪ್ ಮಾಡ್ತಿದ್ದೀರಾ? ಅದಕ್ಕೆ ಜನಕ್ಕೆ ಡೌಟ್. ಇಡೀ ನಾಡಿಗೆ ಗೊತ್ತು ಏನಾಗಿದೆ ಅಂತೇಳಿ. ನಾವೆಲ್ಲ ಇಲ್ಲಿ ಬಂದು ಏನೋ ಒಂದು ಹೇಳ್ಬೋದು ಅಲ್ವಾ ಸರ್? ಇದೆಲ್ಲ ಹೋರಾಟ ಆದ್ಮೇಲೆ ಫೈನಲ್ ಆಗಿ ಏನೆಲ್ಲ ಡಿಸಿಷನ್ ತಗೊಂಡ್ರಿ? ನಾನು ಎಲ್ಲಿಗೆ ಹೋದ್ರಿ? ಅದೆಲ್ಲ ಆಯ್ತು. ಅದಾದ್ಮೇಲೆ ಏನು ಪೊಲೀಸ್ ಸ್ಟೇಷನ್ ಕರೆದ್ರ? ಪೊಲೀಸ್ ಸ್ಟೇಷನ್ ಕರೆದ್ರು. ಅವರು ನಮ್ಮ ಪೊಲೀಸರು ಕೂಡ ಪೊಲೀಸ್ ಇಲಾಖೆ ತುಂಬಾ ಹೆಲ್ಪ್ ಮಾಡಿದ್ರು. ಅವರು ನಕಲಿ ದೇವಮಾನ ಯಾರಿಗೆ ಅಂದಿದ್ದು ಅಂತ ನಮ್ಮ ಕೇಳಿದ್ರು ಅವರು ಒಂಥರ. ಬಟ್ ನಾನು ಹೇಳಿದೆ ಈ ತರ ಅಂತ ಅಂದೆ. ಎಲ್ಲಿ ಹೋಗ್ತೀರಾ ಅಂದ್ರು. ಸರ್, ಸೌಜನ್ಯ ಅವರ ಸಮಾಧಿ ಹೋಗ್ಬಿಟ್ಟು ದರ್ಶನ ತಗೊಂಡು ಬರ್ತೀವಿ. ಇವಾಗ ಸನ್ನಿವೇಶ ಸರಿ ಇಲ್ಲ, ತುಂಬಾ ಕ್ರಿಟಿಕಲ್ ಇದೆ, ಬೇಡ ಹೋಗಕ್ ಹೋಗೋದಿ. ಜನ ಎಲ್ಲ ವೇಟ್ ಮಾಡ್ತಿದ್ದಾರೆ ಹೊರಗಡೆ, ದಂಗೆ ಎದ್ಬಿಟ್ಟಿದ್ದಾರೆ. ಏನೋ ನಿಮ್ಗೆ ಹಾನಿ ಮಾಡ್ಬೋದು, ನಿಮ್ಮ ಜೀವಕ್ಕೆ ಅಪಾಯ ಆಗ್ಬೋದು, ನಿಮ್ ಜೀವಕ್ಕೆ ನಾವು ಜವಾಬ್ದಾರಲ್ಲ. ನೀವು ಊರಿಗೆ ಹೋಗಿ ವಾಪಸ್ ಅನ್ನೋ ತರ ಮಾತಾಡಿದ್ರು? ಹೌದು, ಖಂಡಿತ.
ಅಂದಾಗ ನಾವು ಅವ್ರಿಗೆ ಒಂದು ಪೊಲೀಸ್ ಇಲಾಖೆಗೆ ನಾವು ಒಂದು ರೆಸ್ಪೆಕ್ಟ್ ಕೊಟ್ಟು ಸರಿ ಸರ್ ಓಕೆ ಅಂತ ಹೇಳಿ ಕಾರ್ ಹತ್ಕೊಂಡ್ಬಿಟ್ಟು ಬೆಂಗಳೂರು ಬಂದ್ವಿ.